Hello everyone, welcome to Chalan. I will explain the concept, formula and problems step by step. So let's get start with methods of construction of consumer price index. First one aggregate expenditure method, ಅದನ್ನು ನಾವು weighted aggregate method ಅಂತ ಕೂಡ ಕರಿತೀವಿ. ಸೆಕೆಂಡ್ ಒನ್ ಫ್ಯಾಮಿಲಿ ಬಜೆಟ್ ಮೆಥಡ್, weighted relatives ಮೆಥಡ್ ಅಂತ ಇದಕ್ಕೆ ಕರಿತೀವಿ. ಇದು ಎರಡರ ಮೇಲೂ ಕೂಡ ನಿಮ್ಗೆ ಪ್ರಾಬ್ಲಮ್ಗಳಿದಾವೆ. ಫಸ್ಟ್ ಒನ್ ಮೆಥಡ್ ಅನ್ನ ನೋಡೋಣ ನಾವು, ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್. ಈ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್ ನಾವು ಯಾವ ರೀತಿ CPI ಕಂಡುಹಿಡಿತೀವಿ ಅಂದ್ರೆ ಫಾರ್ಮುಲಾ ಸಿಗ್ಮಾ P1 Q0 ಡಿವೈಡೆಡ್ ಬೈ ಸಿಗ್ಮಾ P0 Q0 ಇಂಟು 100. ಈ ಫಾರ್ಮುಲಾ ಆಲ್ರೆಡಿ ನೀವು ಹಿಂದೆ ನೋಡಿದಿರಿ. ಯಾರ್ದು ಅಂದ್ರೆ ದಿಸ್ ಫಾರ್ಮುಲಾ ಈಸ್ ಸೇಮ್ ಫಾರ್ಮುಲಾ ಆಫ್ ಲಾಸ್ಪೇರ್ಸ್ ಪ್ರೈಸ್ ಇಂಡೆಕ್ಸ್ ಅಂತ. ಲಾಸ್ಪೇರ್ ಏನು ನಾವು ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡೀವಿ ಅದೇ ಫಾರ್ಮುಲಾ ಇಲ್ಲಿ ಬಳಕೆ ಆಗತ್ತೆ. ಈ ಮೆಥಡ್ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡೋಣ ಅಂತ. ಇಲ್ಲಿ P1 ಅಂದ್ರೆ ಕರೆಂಟ್ ಇಯರ್ ಪ್ರೈಸ್, Q0 ಅಂದ್ರೆ ಬೇಸ್ ಇಯರ್ ಕ್ವಾಂಟಿಟಿ ಅಂಡ್ P0 ಅಂದ್ರೆ ಬೇಸ್ ಇಯರ್ ಪ್ರೈಸ್. ಪ್ರಾಬ್ಲಮ್ ಅನ್ನ ನೋಡೋಣ. ಕ್ಯಾಲ್ಕುಲೇಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬೈ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್. ಬೇಸ್ ಇಯರ್ ಅಂತ ಕೊಟ್ಟಿದ್ದಾರೆ, ಕಮಾಡಿಟೀಸ್ ಕ್ವಾಂಟಿಟಿ. ಸಿಮಿಲರ್ಲಿ ಪ್ರೈಸ್ ಅಲ್ಲಿ ಬೇಸ್ ಇಯರ್ ಕರೆಂಟ್ ಇಯರ್. ಇಲ್ಲಿ ನಮಗೆ ಬೇಕಾಗಿರೋದನ್ನ ನಾವು ಡಿನೋಟ್ ಮಾಡ್ಕೊಳ್ಳೋಣ ಅಂತ. ಕ್ವಾಂಟಿಟಿಗೆ ಏನಂತ ಹೇಳ್ತೇವೆ ನಾವು Q0. ಬೇಸ್ ಇಯರ್ ಇರೋದ್ರಿಂದ ಇದು ಏನಾಗಬೇಕು Q0 ಆಗಬೇಕು. ಪ್ರೈಸ್ ಅಲ್ಲಿ ಇದು ಬೇಸ್ ಇಯರ್ ಇರೋದ್ರಿಂದ ಇದು P0 ಆಗತ್ತೆ. ಕರೆಂಟ್ ಇಯರ್ ಇರೋದ್ರಿಂದ ಇದು P1 ಆಗತ್ತೆ. ಕ್ಯಾಲ್ಕುಲೇಟ್ ಮಾಡೋಣ ಅಂತ. ಕಮಾಡಿಟಿ ಫಸ್ಟ್ ಕಾಲಮ್, ಅದಾದ್ಮೇಲೆ Q0 P0 P1. ಇಲ್ಲಿ ನಮಗೆ ಫಸ್ಟ್ ಬೇಕಾಗಿರೋದು P1 Q0. P1 ವ್ಯಾಲ್ಯೂಗಳು, Q0 ವ್ಯಾಲ್ಯೂಗಳು. ಫಸ್ಟ್ ಒನ್ ಏನಾಗುತ್ತೆ 129 ಇಂಟು 40 5160. ಸೆಕೆಂಡ್ ಒನ್ 320 ಇಂಟು 5 1600. 910 ಇಂಟು 2 225 ಇಂಟು 2 550 into 4 1050 into 30 31,500. ಬಂದಿರುವಂತಹ ಈ ಎಲ್ಲ ವ್ಯಾಲ್ಯೂಗಳನ್ನು P1 Q0 ಕಾಲಮ್ದೊಳಗೆ ನಾವು ಬರ್ಕೋಬೇಕು. ದೆನ್ ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋ ಕಾಲಮ್ ಯಾವುದು ಅಂದ್ರೆ P0 Q0. P0 ಮತ್ತೆ Q0 ಅಂದ್ರೆ ಇವೆರಡು ವ್ಯಾಲ್ಯೂಗಳನ್ನು ಮಲ್ಟಿಪ್ಲೈ ಮಾಡಬೇಕು. 90 into 40 3600. 150 into 5 750. 460 into 2 175 into 2 325 into 4 640 into 30 19,200. ಇಲ್ಲಿ ಬಂದಿರುವಂತಹ ಈ ಎಲ್ಲ ಪ್ರಾಡಕ್ಟ್ಗಳನ್ನು ನಾವು P0 Q0 ಕಾಲಮ್ ಒಳಗೆ ಬರಿಬೇಕಾಗತ್ತೆ. ಸೊ ಹಾಗಾಗಿ P0 Q0 ಕಾಲಮದಲ್ಲಿ ನಾವು ವ್ಯಾಲ್ಯೂ ಬರೋಣ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಸಿಗ್ಮಾ P1 Q1 ಮಾಡಿದ್ರೆ 42,750 ಬರುತ್ತೆ. ಸಿಗ್ಮಾ P0 Q0 26,120 ಬರುತ್ತೆ. ಫಾರ್ಮುಲಾದೊಳಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫಾರ್ಮುಲಾ ಏನೈತಿ ಅಂತಂದ್ರೆ ಸಿಗ್ಮಾ P1 Q0 ಡಿವೈಡೆಡ್ ಬೈ ಸಿಗ್ಮಾ P0 Q0 ಇಂಟು 100. ಆಲ್ರೆಡಿ ವ್ಯಾಲ್ಯೂಗಳನ್ನು ನಾವು ಹಿಂದೆ ಅಸರ್ಟೈನ್ ಮಾಡಿದ್ದೀವಿ. ಈ ವ್ಯಾಲ್ಯೂಗಳನ್ನು 42,750 ಇಂಟು 100 ಡಿವೈಡೆಡ್ ಬೈ 26,120 ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ 163.66 ಬರುತ್ತೆ. ಇದಾದ್ಮೇಲೆ ಸೆಕೆಂಡ್ ಮೆಥಡ್ ಫ್ಯಾಮಿಲಿ ಬಜೆಟ್ ಮೆಥಡ್. ಇದು ಬಹಳಷ್ಟು ಇಂಪಾರ್ಟೆಂಟ್. 5 ಮಾರ್ಕ್ಸ್ಗೆ ಇದ್ರ ಮೇಲೂ ಕೂಡ ನಿಮ್ಗೆ BCom 4 ಸೆಮಿಸ್ಟರ್ಗೆ ಎಕ್ಸಾಮ್ದಲ್ಲಿ ಬಂದಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ಫ್ಯಾಮಿಲಿ ಬಜೆಟ್ ಮೆಥಡ್ ಮೇಲೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.